ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊಸೈಟಿದು ಪೋಸ್ಟ್ ಬಿಟ್ಟಿದ್ದಾರಲ್ಲ, ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. KREIS ಅಂತ ಕರೀತಾರೆ. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ. ಸೊ ಮೊದಲಿಗೆ ನೀವು ಯಾವ್ದಾದ್ರು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ KEA ಅಂತ ಸರ್ಚ್ ಮಾಡಿ. KEA ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಬರೋ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ KEA ವೆಬ್ಸೈಟಿಗೆ ಎಂಟರ್ ಆದ ತಕ್ಷಣ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಕಾಮನ್, ಅಡ್ಮಿಷನ್ಸ್, ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅಂತ ಇದೆ. ಇಲ್ಲಿ ಫಸ್ಟ್ ಲ್ಯಾಂಡ್ ಸರ್ವೇಯರ್ ಇದೆ, ನೆಕ್ಸ್ಟ್ KRIES ಅಂತ ಇದೆ, ಕರ್ನಾಟಕ ಎಜುಕೇಶನ್ ರೆಸಿಡೆನ್ಷಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಇನ್ ರಿಕ್ರೂಟ್ಮೆಂಟ್. ಸೊ ಇದ್ರ ಮೇಲೆ ನೀವು ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಹೊಸ ಪೇಜಿಗೆ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೀವು ಆಲ್ರೆಡಿ ಯೂಸರ್ ನೇಮ್ ಅಕೌಂಟ್ ಇದ್ರೆ ನೀವು ಯೂಸರ್ ನೇಮ್ ನ ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗ್ಬೋದು. ಸೊ ನಾನು ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡಿಜಿಲಾಕರ್ ಮೂಲಕ ನೋಂದಾಯಿಸಿ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ, ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಆರ್ VID ನಂಬರ್. ಸೊ ನಾನು ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಿ ಈ ಕ್ಯಾಪ್ಷನ್ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒನ್ಸ್ ನೀವು OTP ನ ಎಂಟರ್ ಮಾಡಿ ಮತ್ತೆ ನಿಮ್ಮ ಡಿಜಿಲಾಕರ್ ಪಿನ್ ನ ಎಂಟರ್ ಮಾಡಿದ ತಕ್ಷಣ ಇದು ಆಕ್ಸೆಸ್ ಕೇಳುತ್ತೆ. ಇದೆಲ್ಲ ಡಾಕ್ಯುಮೆಂಟು ಡಿಜಿಲಾಕರ್ ಇಂದ ಆಕ್ಸೆಸ್ ಕೇಳುತ್ತೆ. ಸೊ ನೀವು ಇಲ್ಲಿ ಕಂಟಿನ್ಯೂ ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇದು ನಿಮ್ಮ ಡಿಜಿಲಾಕರ್ ಇಂದ ಎಲ್ಲ ಡೀಟೇಲ್ಸ್ ನ ಫೆಚ್ ಮಾಡ್ಕೊಳ್ಳುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನನ್ನ ಹೆಸರು ಬಂದಿದೆ, ಡೇಟ್ ಆಫ್ ಬರ್ತ್, ಮೇಲ್, ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನೀವು ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು 6 ಡಿಜಿಟ್ ಕೋಡ್ ಬಂದಿರುತ್ತೆ, ಪಿನ್ OTP. ಸೊ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ವೆರಿಫೈ OTP ಮೇಲೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಬಳಕೆದಾರ ಯೂಸರ್ ನೇಮ್, ಇಮೇಲ್ ID, ಆಮೇಲೆ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಇವೆಲ್ಲ ಎಂಟರ್ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಇದೆ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ನೀವು ಯೂಸರ್ ನೇಮ್ನ ನಿಮ್ಗೆ ಇಷ್ಟ ಬಂದಂಗೆ ಕೊಡ್ಬೋದು, ಏನಾದರೂ ಯೂನಿಕ್ ಆಗಿರ್ಲಿ. ಸೊ ನಾನಿಲ್ಲಿ ಸೊ ನೆಕ್ಸ್ಟ್ ಇಮೇಲ್ ಅಡ್ರೆಸ್ನ ಫಿಲ್ ಮಾಡಿ. ಸೊ ನಿಮ್ಮ ಪಾಸ್ವರ್ಡು ಒಂದು ಕ್ಯಾಪ್ಸ್ ಲೆಟರ್, ಸ್ಮಾಲ್ ಲೆಟರ್, ಆಮೇಲೆ ಒಂದು ನಂಬರ್ಸ್ ಈ ತರ ಮಿಕ್ಸ್ ಇರಬೇಕು. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಎಂಟರ್ ಮಾಡಿ. ಒನ್ಸ್ ನೀವು ಇದೆಲ್ಲ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ ನೋಂದಣಿ ಪೂರ್ಣಗೊಳಿಸಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಸೊ ನಾವು ಇಲ್ಲಿ ಯೂಸರ್ ನೇಮ್ ಇಂದ ಲಾಗಿನ್ ಆಗ್ಬೋದು ಇವಾಗ. ಸೊ ಸೊ ನಿಮ್ಗೆ 3 ಆಪ್ಷನ್ ಇರುತ್ತೆ. ಸೊ ವಾಟ್ಸಪ್ ಥ್ರೂ OTP ತಗೊಂಡು ನೀವು ಎಂಟರ್ ಮಾಡಿ ಲಾಗಿನ್ ಆಗ್ಬೋದು, ಇಲ್ಲ ಇಮೇಲ್ ಅಡ್ರೆಸ್ಸಿಗೆ OTP ಬಂದಿರುತ್ತೆ ಅದನ್ನ ಎಂಟರ್ ಮಾಡಿ ಲಾಗಿನ್ ಆಗ್ಬೋದು, ಇಲ್ಲ ಮೊಬೈಲ್ಗೆ ನಾರ್ಮಲ್ ಮೆಸೇಜ್ ಬರುತ್ತೆ ಅದನ್ನ ಎಂಟರ್ ಮಾಡಿ ಲಾಗಿನ್ ಆಗ್ಬೋದು. ಸೊ ನಾನು ಇಲ್ಲಿ ವಾಟ್ಸಪ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವಾಟ್ಸಪ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ವಾಟ್ಸಪ್ಪಿಗೆ ಒಂದು OTP ಬಂದಿರುತ್ತೆ, ಆ OTP ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಒನ್ಸ್ ಎಂಟರ್ ಮಾಡಿದ ತಕ್ಷಣ ನಿಮ್ದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಲ್ಲ ಅದನ್ನ ಎಂಟರ್ ಮಾಡಿ. ಆಮೇಲೆ ಇದು ವಾಟ್ ಈಸ್ 14+5 ಈ ತರ ಒಂದು ಕೋಡ್ ಕೇಳುತ್ತೆ. ಸೊ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಎಂಟರ್ ಮಾಡಿ. ಎಲ್ಲ ಎಂಟರ್ ಆದ ತಕ್ಷಣ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ನೋಡ್ತಿರ್ಬೋದು ನನ್ನ ಪ್ರೊಫೈಲ್ ಫುಲ್ ಕ್ರಿಯೇಟ್ ಆಗಿದೆ. ಸೊ 17 ಆಕ್ಟಿವ್ ಪೋಸ್ಟ್ಸ್ ಇದೆ. ಸೊ ನೀವು ಇದರಲ್ಲಿ ಯಾವುದಕ್ಕಾದ್ರೂ ಅಪ್ಲೈ ಮಾಡ್ಬೋದು. ಸೊ ಒನ್ಸ್ ನಿಮ್ದು ಲಾಗಿನ್ ಆದ ತಕ್ಷಣ
ಪ್ರೊಫೈಲ್‌ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಕಾಣಿಸ್ತಿರ್ಬೋದು ಪ್ರೊಫೈಲ್ ಅಂತ ಡ್ಯಾಶ್‌ಬೋರ್ಡ್ ಕೆಳಗಡೆ ಪ್ರೊಫೈಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬೇಸಿಕ್ ಡೀಟೇಲ್ಸ್, ನೆಕ್ಸ್ಟು SSLC ಮತ್ತೆ ಅದ್ರ ಡೀಟೇಲ್ಸ್ ಕೇಳುತ್ತೆ. ಆಮೇಲೆ PUC ಡೀಟೇಲ್ಸ್, ಅದಾದ್ಮೇಲೆ ರಿಸರ್ವೇಷನ್ ಡೀಟೇಲ್ಸ್, ಆಮೇಲೆ ಕ್ಲೇಮ್ ಡೀಟೇಲ್ಸ್, ಅಡಿಷನಲ್ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ಡಾಕ್ಯುಮೆಂಟ್ಸ್ ಅಪ್ಲೋಡ್, ಆಮೇಲೆ ಡಿಕ್ಲರೇಷನ್, ಲಾಸ್ಟ್ ಅಲ್ಲಿ ಪೇಮೆಂಟ್. ಸೊ 10 ಸ್ಟೆಪ್ಸ್ ಇರುತ್ತೆ. ಸೊ ಈಗ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಇದೀವಿ, ಬೇಸಿಕ್ ಡೀಟೇಲ್ಸ್ ಅಲ್ಲಿ. ಇಲ್ಲಿ ನೀವು ನೋಡ್ತಿರ್ಬೋದು ಫೋಟೋ, ಇಮೇಜ್, ಆಮೇಲೆ ಜೆಂಡರ್, ಡೇಟ್ ಆಫ್ ಬರ್ತ್, ಫಾದರ್ಸ್ ನೇಮ್ ಒಂದು ನೀವು ಎಂಟರ್ ಮಾಡಬೇಕಾಗುತ್ತೆ. ಮದರ್ಸ್ ನೇಮ್, ಫಾದರ್ಸ್ ನೇಮ್. ನೆಕ್ಸ್ಟ್ ಫಾದರ್ ನೇಮ್, ಮದರ್ ನೇಮ್ ನೀವು ಎಂಟರ್ ಮಾಡಬೇಕಾಗುತ್ತೆ. ನೇಟಿವ್ ಸ್ಟೇಟು, ಡಿಸ್ಟಿಕ್, ನೆಕ್ಸ್ಟ್ ತಾಲೂಕು. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಮ್ಯಾರಿಡಾ, ಅನ್ಮ್ಯಾರಿಡಾ, ಆಮೇಲೆ ಇಮೇಲ್ ಐ ಡಿ, ಆಮೇಲೆ ಅಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಯಾವ್ದಾರ ಇದ್ರೆ ಅದು ಕೊಡ್ಬೋದು. ನೆಕ್ಸ್ಟ್ ನಿಮ್ ಹೈಟ್, ವೇಟ್ ಇಷ್ಟು ಫಿಲ್ ಮಾಡಾದ ತಕ್ಷಣ ಸೆಕೆಂಡ್ ಇದಕ್ಕೆ ಬಂದ ತಕ್ಷಣ ಇಲ್ಲಿ ನಿಮ್ಗೆ SSLC ಡೀಟೇಲ್ಸ್ ಕೇಳುತ್ತೆ. ನೀವು ಜಸ್ಟ್ ಇಲ್ಲಿ ನಿಮ್ದು 10th ರೋಲ್ ನಂಬರ್ ಎಂಟರ್ ಮಾಡಿದ್ರೆ ನಿಮ್ದು ಬೋರ್ಡ್ ಯಾವುದು, ಆಮೇಲೆ ಯಾವ ಕಾಲೇಜ್, ಯಾವ ಸ್ಕೂಲು, ಆಮೇಲೆ ಡೇಟ್ ಆಫ್ ಬರ್ತ್, ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ರಿ, ಆಮೇಲೆ ಇವೆಲ್ಲ ಡೀಟೇಲ್ಸ್ ಬರುತ್ತೆ. ನಿಮ್ಮ ಮಾರ್ಕ್ಸ್ ಡೀಟೇಲ್ಸ್ ಬರುತ್ತೆ. ಜಸ್ಟ್ ನೀವು ಏನ್ ಫಿಲ್ ಮಾಡಬೇಕು, ಮೀಡಿಯಂ, ಯಾವ ಮೀಡಿಯಂ, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ನೋಡ್ತಿರ್ಬೋದು ಇದು PUC. ಥರ್ಡ್ ಪೇಜ್ ಅಲ್ಲಿ ನಿಮ್ಗೆ PUC ಡೀಟೇಲ್ಸ್ ಕೇಳುತ್ತೆ. ನೀವೇನಾದ್ರೂ PUC ಓದಿದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಕೊಡಿ. ಸೊ ಓದಿದ್ದೀನಿ ನಾನು. ಸೊ ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವೆಲ್ಲ ಡೀಟೇಲ್ಸ್ ಕೇಳುತ್ತೆ. ಬನ್ನಿ ಇದನ್ನ ಫಿಲ್ ಮಾಡೋಣ. ನೀವು PUC ಡೀಟೇಲ್ಸ್ನ ಮ್ಯಾನ್ಯುವಲ್ ಆಗಿ ಫಿಲ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ರೋಲ್ ನಂಬರು, ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗು, ನೆಕ್ಸ್ಟ್ ಯಾವ ಮಂತ್ ಪಾಸು, ಬೋರ್ಡ್ ಯಾವುದು, ಕರ್ನಾಟಕ ಬೋರ್ಡಾ ಯಾವುದು ಅಂತ, ಆಮೇಲೆ ನೇಮ್ ಇನ್ PUC ಏನಿತ್ತು ನೇಮು, ಆಮೇಲೆ ಕಾಲೇಜ್ ನೇಮು, ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಆಮೇಲೆ ಪರ್ಸೆಂಟೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಸ್ಟ್ರಿಂಗ್ ಯಾವುದು, ಸ್ಟ್ರಿಂಗ್ ನಿಮ್ದು ಬಯೋನಾ, PCMC, ಸೈನ್ಸ್ ಆಗಿದ್ರೆ ಆ ಥರ ಎಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಾದ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಫೋರ್ತ್ ಸ್ಟೆಪ್ ನೋಡ್ತಿರ್ಬೋದು, ರಿಸರ್ವೇಷನ್. ನಿಮ್ದು ಯಾವುದು ಕ್ಯಾಟಗರಿ ಇದೆ ಅದನ್ನ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಆರ್ ಯು ಕ್ಲೇಮಿಂಗ್ ಎನಿ ಕ್ಯಾಟಗರಿ ರಿಸರ್ವೇಷನ್ ಅಂಡರ್ ಎನಿ GM ಅದರ್ ದೆನ್ GM? ಜನರಲ್, ನಮ್ದು ಜನರಲ್. ನಿಮ್ಮ RD ನಂಬರ್ನ ಎಂಟರ್ ಮಾಡಿ, ಅದು ಆಟೋಮೆಟಿಕ್ ಆಗಿ ನಿಮ್ದು ಡೀಟೇಲ್ಸ್ ಫೆಚ್ ಮಾಡುತ್ತೆ. ನೆಕ್ಸ್ಟ್ ಧರ್ಮ, ಯಾವುದು ನಿಮ್ದು ಯಾವ ಧರ್ಮ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ, ನಿಮ್ದು ಕಲ್ಯಾಣ ಕರ್ನಾಟಕದವ್ರಾಗಿದ್ರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿ ನಿಮ್ದು RD ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಗ್ರಾಮೀಣ, ನೀವೇನಾದ್ರೂ ರೂರಲ್ ಇಂದ ಬಂದಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ರೂರಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಅದಕ್ಕೂ RD ಕೇಳುತ್ತೆ. ಸೊ ಅದನ್ನ ಎಂಟರ್ ಮಾಡಿ. ಸೊ ನೋ ಸೆಲೆಕ್ಟ್ ಮಾಡ್ತಾ ಇದೀನಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಫೋರ್ತ್ ಸ್ಟೆಪ್ ಅಲ್ಲಿ ಕ್ಲೇಮ್ ಅಂಡ್ ಎಕ್ಸೆಪ್ಷನ್. ನೀವೇನಾದ್ರೂ ಡು ಯು ಹ್ಯಾವ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್, ನಿಮ್ಗೇನಾದ್ರೂ ಡಿಸೆಬಿಲಿಟಿ ಇದ್ರೆ ಅದನ್ನ ಕೊಡಬೇಕಾಗುತ್ತೆ ಎಸ್ ಅಂತ. ಇಲ್ಲಾಂದ್ರೆ ನೀವೇನಾದ್ರೂ ಎಕ್ಸ್ ಡಿಫೆನ್ಸ್ ಅಲ್ಲಿ ಏನಾದ್ರು ವರ್ಕ್ ಮಾಡಿದ್ರೆ ಅದು ಎಸ್ ಕೊಡಿ. ನೆಕ್ಸ್ಟ್ ನಿಮ್ನೇನಾದ್ರೂ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಡಿಬಾರ್ ಏನಾದ್ರು ಮಾಡಿದ್ರೆ KPSC ಅದರಲ್ಲಿ ಏನಾದ್ರು ಡಿಬಾರ್ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಹ್ಯಾವ್ ಬೀನ್ ಕನ್ವಿಕ್ಟೆಡ್ ಫಾರ್ ಎನಿ, ನಿಮ್ ಮೇಲೆ ಏನಾದ್ರು ಕ್ರಿಮಿನಲ್ ಕೇಸಸ್ ಇದ್ರೆ ಅದನ್ನ ಇಲ್ಲಿ ಎಸ್ ಅಂತ ಕೊಡಿ. ಕಂಪ್ಯೂಟರ್ ನಾಲೆಜ್ ನಿಮ್ಗೆ ಏನಾದ್ರು ಇದ್ರೆ ಎಸ್ ಅಂತ ಕೊಡಿ. ಆಮೇಲೆ ನೀವೇನಾದ್ರೂ ಸರ್ಟಿಫೈಡ್ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅಲ್ಲಿ ಸರ್ಟಿಫಿಕೇಟ್ ಏನಾದ್ರು ಮಾಡಿದ್ರೆ ಅದನ್ನ ಇಲ್ಲಿ ಎಷ್ಟ್ ಮಂತ್ ಕೋರ್ಸ್ ಮಾಡಿದೀರಾ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಹಂಗೆ ಬಿಡ್ಬೋದು ಅದನ್ನ. ಸೊ ನೆಕ್ಸ್ಟ್ ಬಂದು ಏಜ್ ರಿಲ್ಯಾಕ್ಸೇಷನ್. ನೀವೇನಾದ್ರೂ 40+ ಏಜ್ ಏನಾದ್ರು ಇದ್ರೆ ನೀವೇನಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಸರ್ವಿಸ್ ಮೆನ್ ಸರ್ವಿಸ್ ಆ ಥರ ಏನಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ನೀವೇನಾದ್ರೂ ಡಿಸೇಬಿಲಿಟಿ ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ಇಲ್ಲ. ಇಷ್ಟೆಲ್ಲ ಡೀಟೇಲ್ಸ್ ಫಿಲ್ ಆದ್ಮೇಲೆ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಫಿಫ್ತ್ ಸ್ಟೆಪ್, ಶಿಕ್ಷಣ ಅರ್ಹತೆ, ಕ್ವಾಲಿಫಿಕೇಶನ್ ಡೀಟೇಲ್ಸ್. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವೇನಾದ್ರೂ ಡಿಪ್ಲೊಮಾ ಮಾಡಿದ್ರೆ ಡಿಪ್ಲೊಮಾ ಸೆಲೆಕ್ಟ್ ಮಾಡಿ, PG ಮಾಡಿದ್ರೆ, UG ಮಾಡಿದ್ರೆ, ನಾನು UG ಮಾಡಿದ್ದೀನಿ. ಸೊ UG ಡಿಗ್ರಿನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ನಾನು ಮಾಡಿರೋದು. ಡಿಗ್ರಿ ಯಾವುದು ನೀವು ಓದಿರೋದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಸ್ಟ್ ಆಗಿದೆಯಾ ಇಲ್ವಾ, ಅಂಡರ್ ಗೋಯಿಂಗ್ ಆ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ದು ಯೂನಿವರ್ಸಿಟಿ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಇಲ್ಲಿ ಡಿಗ್ರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಕಾಲೇಜ್ ನೇಮ್ ಎಂಟರ್ ಮಾಡಿ, ಆಮೇಲೆ ಯೂನಿವರ್ಸಿಟಿ, ಆಮೇಲೆ USN ಎಂಟರ್ ಮಾಡಿ. ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಅದು ರಿಕಗ್ನೈಸ್ಡ್ ಯಾವ ಗವರ್ಮೆಂಟು. ನೆಕ್ಸ್ಟ್ CGPA ಇದ್ರೆ CGPA ಎಲ್ಲ ಮಾರ್ಕ್ಸ್ ಎರಡರಲ್ಲಿ ಅಬ್ಟೈನ್ಡ್. ಟೋಟಲ್ ಎಷ್ಟಕ್ಕೆ 100ಗೆ ಎಷ್ಟು ಅಂತ ಇಲ್ಲಿ ಕೊಡಿ. 100 ಅಲ್ಲ, ನಾರ್ಮಲ್ CGPA ಆದ್ರೆ 10, ಮಾರ್ಕ್ಸ್ ಆದ್ರೆ ನಿಮ್ದು ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಎಷ್ಟು ಇಯರ್ ಕೋರ್ಸ್ ಇತ್ತದು ಅಂತ ಎಂಟರ್ ಮಾಡಿ, ಯಾವ ಇಯರ್ ಪಾಸಿಂಗು. ಇಷ್ಟೆಲ್ಲ ಎಂಟರ್ ಮಾಡಾದ್ಮೇಲೆ ಇಲ್ಲಿ ನೀವು ಕೋರ್ಸ್ ಯಾವುದು, ಸೈನ್ಸಾ, ಯಾವುದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಎರಡರಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟೆಲ್ಲ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಇವಾಗ ಫಿಲ್ ಮಾಡ್ತೀನಿ. ಸೊ ನೀವು ಇಲ್ಲಿ ಯಾವ್ದಾದ್ರು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ನೀವು ಇಲ್ಲಿ ಫಿಲ್ ಮಾಡ್ಬೋದು. ಯಾವ ಆರ್ಗನೈಸೇಷನ್ ವರ್ಕ್ ಮಾಡ್ತೀರಾ, ಗೌರ್ಮೆಂಟಾ ಪ್ರೈವೇಟಾ, ನೆಕ್ಸ್ಟ್ ಆರ್ಗನೈಸೇಷನ್ ಹೆಸರು, ನೀವು ಯಾವ್ದು ರೋಲಲ್ಲಿ ವರ್ಕ್ ಮಾಡ್ತಾ ಇದ್ರೆ ಜಾಬ್ ಡಿಸಿಗ್ನೇಷನು, ಎಲ್ಲಿಂದ ಯಾವ ಡೇಟಿಂದ ಯಾವ ಡೇಟ್ ತನಕ. ಇವಾಗ ಕರೆಂಟ್ಲಿ ವರ್ಕ್ ಮಾಡ್ತಾ ಇದ್ರೆ ಯಾವ ಡೇಟಿಂದ ಸ್ಟಾರ್ಟ್ ಆಗಿದೆ, ಇಲ್ಲ ಅಂದರೆ ಯಾವ ಡೇಟಿಂದ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಕೊಡಿ. ಎಕ್ಸ್ಪೀರಿಯನ್ಸ್ ಇನ್ನು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಇನ್ನೂ ಎಕ್ಸ್ಟ್ರಾ ಸಪ್ರೇಟ್ ಕಂಪ್ನಿಲಿದ್ರೆ ಆ್ಯಡ್ ಎಕ್ಸ್ಪೀರಿಯನ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಸೊ ನಾನು ಇಲ್ಲಿ ವರ್ಕ್ ಮಾಡಿಲ್ಲ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮದು ಕ್ಯಾಂಡಿಡೇಟ್ಸ್ ಫೋಟೋಗ್ರಾಫು, ಆಮೇಲೆ ಸಿಗ್ನೇಚರ್. ನೀವು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸಿಗ್ನೇಚರ್ ಪ್ಲೇಸಲ್ಲಿ ಸಿಗ್ನೇಚರ್ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೋಡ್ ಆಗುತ್ತೆ. ಸೊ ಫೋಟೋ ಅಪ್ಲೋಡ್ ಆಯಿತು. ನೆಕ್ಸ್ಟ್ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎರಡು ಅಪ್ಲೋಡ್ ಆಯಿತು. ನೀವು ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ತೋರಿಸುತ್ತೆ ಪ್ರಿವ್ಯೂ ಹೆಂಗೆ ಕಾಣಿಸ್ತಿದೆ ಅಂತ. ಸಿಗ್ನೇಚರು ಪ್ರಿವ್ಯೂ ಕಾಣಿಸುತ್ತೆ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ದ ಡಿಕ್ಲರೇಷನ್ ಈಸ್ accepted, you will not be able to edit the application. ಫೈನಲ್ ಸಬ್ಮಿಷನ್ ಓಕೆ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಸೊ ನೀವು ಇಲ್ಲಿ ಇಷ್ಟೊಂದು ಪೋಸ್ಟ್ಸ್ ಇದೆ. ಕನ್ನಡ ಲ್ಯಾಂಗ್ವೇಜ್ ಟೀಚರ್, non-HK, ಆಮೇಲೆ ಇಂಗ್ಲೀಷ್ ಟೀಚರ್ non-HK, ಇದು ನೆಕ್ಸ್ಟ್ ಹಿಂದಿ ಟೀಚರು, ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಿಯಲ್, ಕಂಪ್ಯೂಟರ್ ಸೈನ್ಸು, ಫಿಸಿಕಲ್ ಎಜುಕೇಷನ್ ಟೀಚರು, ಇಷ್ಟೆಲ್ಲ ಆಪ್ಷನ್ ಇದೆ. ಸೊ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಡ್ಬೋದು. ಸೊ ನೀವು ಅವೈಲೇಬಲ್ ಪೋಸ್ಟ್ನ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಿರ್ಬೋದು, ನಾನು ಈ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದು, ಕಂಪ್ಯೂಟರ್ ಟೀಚರ್, non-HK ಕರ್ನಾಟಕ. ಸೊ ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಇದೊಂದು ಪೇಮೆಂಟ್ ಪೇಜ್ಗೆ ತೊಗೊಂಡೋಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿರೋದು ಇದು ನಿಮ್ಮ ಅಮೌಂಟು. ಸೊ ನೀವು ಇಲ್ಲಿ ಯಾವುದಾದ್ರು ಕಾರ್ಡ್ಸ್, UPI, ನೆಟ್ ಬ್ಯಾಂಕಿಂಗ್ 3 ಆಪ್ಷನ್ ಇರುತ್ತೆ. ಸೊ UPIಗೆ ಹೋದರೆ ಇಲ್ಲಿ ನೀವು ಫೋನ್ಪೇ, ಗೂಗಲ್ ಪೇ, ಟೆಸ್, ಕ್ರೆಡ್ ಯಾವ್ದ್ರಲ್ಲಾದ್ರೂ ಮಾಡ್ಬೋದು. ಶೋ QR ಮೇಲೆ ಕ್ಲಿಕ್ ಮಾಡಿದ್ರೆ QR ಕೋಡ್ ಬರುತ್ತೆ. ಸೊ ನೀವು ಜಸ್ಟ್ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಅಮೌಂಟು ಪೇ ಆಗುತ್ತೆ. ಮುಂಚೆ ಥರ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ. ಸ್ಮಾರ್ಟ್ ಆದ್ಮೇಲೆ ಪೇಮೆಂಟ್ ಡೀಟೇಲ್ಸ್ಗೆ ಹೋದ್ರೆ ಇಲ್ಲಿ ಗೊತ್ತಾಗುತ್ತೆ ನಿಮ್ದು. ಸೊ ಇಷ್ಟು ಪೇ ಆಗಿದೆ, ಇದು ಕ್ರಿಯೇಟೆಡ್ ಡೇಟು, ಎಷ್ಟಾಗಿದೆ ಪೇ ಆಗಿದೆ ಎಲ್ಲ ಚೆಕ್ ಸ್ಟೇಟಸ್ ನೋಡ್ಬೋದು, ವ್ಯೂ ರಿಸಿಪ್ಟ್ ತಗೋಬೋದು. ರಿಪೋರ್ಟ್ ಸೆಂಟ್ರಿಗೆ ಹೋದ್ರೆ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ನೆಕ್ಸ್ಟು ಇಷ್ಟೇ. ಡ್ಯಾಶ್ಬೋರ್ಡ್ಗೆ ಹೋದ್ರೆ ಟೋಟಲ್ ಇನ್ನೂ ಎಷ್ಟು ಪೋಸ್ಟ್ ಇದೆ ನಿಮ್ಮ ಇದಕ್ಕೆ ಅಂತ ಇಲ್ಲಿ ನೋಡ್ಬೋದು. ನೀವು ಟೋಟಲ್ ಅಪ್ಲೈಡ್ ಎಷ್ಟು, ಒಂದು ಪೋಸ್ಟಿಗೆ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಯಾವತ್ತು ಅಪ್ಲೈ ಮಾಡಿದ್ದೀನಿ ಆ ಡೇಟ್ ಎಲ್ಲ ಕಾಣಿಸುತ್ತೆ. ಇನ್ನು ನಾನು ಪೇಮೆಂಟ್ ಮಾಡಿಲ್ಲ. ಸೊ ಇಲ್ಲಿ ಅಪ್ಲೈಡ್ ಪೋಸ್ಟಲ್ಲಿ 0 ತೋರಿಸ್ತಾ ಇದೆ ಅಷ್ಟೇ. ನಿಮ್ಗೇನೇ ಡೌಟ್ಸ್ ಇದ್ರು ಪ್ಲೀಸ್ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಂಗೆ ಗೊತ್ತಿದ್ರೆ ನಾನು ಸೊಲ್ಯೂಷನ್ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.